ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಇಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಅತಿ ರೋಚಕ ಮತ್ತು ಅಚ್ಚರಿಯ ವಿಷಯವನ್ನು ಹೇಳಲು ಹೋಗ್ತಾ ಇದ್ದೇನೆ. ಜೀವನದಲ್ಲಿ ಎಲ್ಲರೂ ಭಾಗ್ಯವನ್ನ ಬಯಸ್ತಾರೆ. ಕೆಲಸದಲ್ಲಿ ಯಶಸ್ಸು, ವ್ಯವಹಾರದಲ್ಲಿ ಲಾಭ, ಹಣದ ಹರಿವು, ಮನೆಯಲ್ಲಿ ಸಂತೋಷ. ಆಲ್ ದೀಸ್ ಥಿಂಗ್ಸ್ ಕಮ್ ವೆನ್ ಲಕ್ ಈಸ್ ಇನ್ ಯುವರ್ ಫೇವರ್. ಆದರೆ ನಿಮಗೆ ಗೊತ್ತೇ, ನಿಮ್ಮ ಮೊಬೈಲ್ ಫೋನ್ನಲ್ಲಿ ಕೇವಲ ಒಂದೇ ಒಂದು ಸಣ್ಣ ಪಾಸ್ವರ್ಡ್ ಬದಲಾವಣೆ ಮಾಡೋದ್ರ ಮೂಲಕ ನಿಮ್ಮ ಭಾಗ್ಯವನ್ನ ಸೆಳೆಯಬಹುದು ಅಂತ. ಹೌದು, ಇದು ಸಾಮಾನ್ಯ ಪಾಸ್ವರ್ಡ್ ಅಲ್ಲ, ಇದು ವಿಶಿಷ್ಟ ನ್ಯೂಮರಾಲಜಿ ಮತ್ತು ಆಸ್ಟ್ರಾಲಜಿ ಆಧಾರಿತ ಲಕ್ಕಿ ಕೋಡ್. ಇನ್ನು ಮುಂದೆ ಗಮನವಿಟ್ಟು ಕೇಳಿ, ಏಕೆಂದ್ರೆ ನಾನು ಹೇಳಲಿರುವುದು ನಿಮ್ಮ ಜೀವನ ಬದಲಾಯಿಸಬಹುದು. ಮೊದಲು ನಾವು ಪಾಸ್ವರ್ಡ್ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಫೋನ್ ಮತ್ತು ನಿಮ್ಮ ಎನರ್ಜಿ ಫೀಲ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ವಿಜ್ಞಾನಿಗಳ ಪ್ರಕಾರ ಪ್ರತಿಯೊಬ್ಬರಿಗೂ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಇರುತ್ತೆ. ನಾವು ಯಾವ ವಸ್ತುಗಳನ್ನ ಹೆಚ್ಚು ಬಳಸ್ತೇವೆಯೋ ಅವು ನಮ್ಮ ಎನರ್ಜಿ ಸಿಂಕ್ ಆಗ್ತವೆ. ಈಗ ಇಂದಿನ ದಿನಗಳಲ್ಲಿ ಫೋನ್ ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಾವು ದಿನಕ್ಕೆ 100 ಬಾರಿ ಫೋನ್ ಟಚ್ ಮಾಡ್ತೇವೆ, ಅದರ ಸ್ಕ್ರೀನ್ ನೋಡ್ತೇವೆ. ಇದರಿಂದ ನಮ್ಮ ಫೋನ್ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನಿದೆ ಅದರ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹೀಗಾಗಿ ನ್ಯೂಮರಾಲಜಿ ಪ್ರಕಾರ ಸರಿಯಾದ ಸಂಖ್ಯೆಗಳನ್ನು ಪಾಸ್ವರ್ಡ್ ಆಗಿ ಸೆಟ್ ಮಾಡಿದರೆ ಅದು ನಿಮ್ಮ ಫ್ರೀಕ್ವೆನ್ಸಿಗೆ ಭಾಗ್ಯವನ್ನು ಆಕರ್ಷಿಸಲು ಸಹಾಯ ಮಾಡುತ್ತೆ. ನೀವು ಯೋಚಿಸ್ತಿರ್ಬೋದು, ಯಾವ ಸಂಖ್ಯೆ ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ನ್ಯೂಮರಾಲಜಿಯಲ್ಲಿ ಪ್ರತಿಯೊಂದು ಸಂಖ್ಯೆಗೂ ಒಂದು ವೈಬ್ರೇಷನ್ ವ್ಯಾಲ್ಯೂ ಇರುತ್ತೆ. ಉದಾಹರಣೆಗೆ 1 ಅಂದರೆ ಲೀಡರ್ಶಿಪ್ ಮತ್ತು ಕಾನ್ಫಿಡೆನ್ಸ್, 3 ಅಂದರೆ ಕ್ರಿಯೇಟಿವಿಟಿ ಮತ್ತು ಗ್ರೋತ್, 6 ಅಂದರೆ ಸ್ಟೆಬಿಲಿಟಿ ಮತ್ತು ಫ್ಯಾಮಿಲಿ ಹ್ಯಾಪಿನೆಸ್, 8 ಅಂದರೆ ವೆಲ್ತ್ ಆ್ಯಂಡ್ ಸಕ್ಸಸ್. ಆದರೆ ನೀವು ಇಲ್ಲಿ ರ್ಯಾಂಡಮ್ ನಂಬರ್ ಹಾಕೋದಿಲ್ಲ, ನಾವು ಹಾಕಬೇಕಾಗಿದ್ದು ಡಬಲ್ ಅಟ್ರಾಕ್ಷನ್ ಫಾರ್ಮುಲಾ. ಮೊದಲಿಗೆ ನೀವು ಜನ್ಮ ದಿನಾಂಕದ ಎಲ್ಲ ಅಂಕೆಗಳನ್ನು ಸೇರಿಸಬೇಕು. ಉದಾಹರಣೆಗೆ ನೀವು 10ನೇ ತಾರೀಕು 7ನೇ ತಿಂಗಳು 1992ರಲ್ಲಿ ಹುಟ್ಟಿದ್ರೆ ಅದನ್ನ ಈ ತರ ಮಾಡಬೇಕು: 1 + 4 + 0 + 7 + 1 + 9 + 9 + 2 = 33. ನಂತರ 3 + 3 = 6. ಈಗ 6 ನಿಮ್ಮ ಪ್ರೈಮರಿ ಲಕ್ಕಿ ನಂಬರ್. ನಂತರ ಲಕ್ಕಿ ನಂಬರ್ ಸೇರಿಸಿ 6 + 8 = 1 + 4 5. ಹೀಗಾಗಿ ನಿಮ್ಮ 2 ಲಕ್ಕಿ ನಂಬರ್ಗೆ 6 ಮತ್ತು 5 ಈ ಎರಡನ್ನ ಪಾಸ್ವರ್ಡ್ ಫಾರ್ಮುಲಾದಲ್ಲಿ ಬಳಸ್ತೇವೆ. ಪಾಸ್ವರ್ಡ್ ಫಾರ್ಮುಲಾ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಹೀಗಿದೆ. ಉದಾಹರಣೆಗೆ 6 ಮತ್ತು 5 ಇದ್ರೆ ಪಾಸ್ವರ್ಡ್ 6565. ಇದನ್ನ ನಿಮ್ಮ ಫೋನ್ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಆಗಿ ಸೆಟ್ ಮಾಡಬೇಕು. ಈ ಕೋಡ್ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ವೆಲ್ತ್ ಆ್ಯಂಡ್ ಸಕ್ಸಸ್ ಸಿಗ್ನಲ್ ಅನ್ನು ನೀಡುತ್ತೆ. ಪ್ರತಿ ಬಾರಿ ನೀವು ಫೋನ್ ಅನ್ಲಾಕ್ ಮಾಡುವಾಗ ಈಗ ಕೆಲವರು ಕೇಳ್ತಾರೆ, ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ ಅಂತ. ಹೌದು, ಅನೇಕರು ಇದನ್ನು ಪ್ರಯೋಗಿಸಿ ತಮ್ಮ ಜೀವನದಲ್ಲಿ ಬದಲಾವಣೆ ಕಂಡಿದ್ದಾರೆ. ಒಂದು ಮಹಿಳೆ ಬಿಸ್ನೆಸ್ ಲಾಸಸ್ ಅನ್ನ ಅನುಭವಿಸ್ತಾ ಇದ್ರು. ಅವರು ತಮ್ಮ ಲಕ್ಕಿ ಪಾಸ್ವರ್ಡ್ ಸೆಟ್ ಮಾಡಿದ ಕೇವಲ 21 ದಿನಗಳಲ್ಲಿ ಹೊಸ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆದವು. ಇನ್ನು ಒಬ್ಬ ಸ್ಟೂಡೆಂಟ್ ಕೂಡ ಎಕ್ಸಾಮ್ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಇಲ್ಲಿ ಸೀಕ್ರೆಟ್ ಏನಂದ್ರೆ ಪಾಸ್ವರ್ಡ್ ಒಂದು ರಿಮೈಂಡರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅದು ನಿಮ್ಮ ಮೈಂಡ್ ನಲ್ಲಿ ಪಾಸಿಟಿವ್ ಥಾಟ್ಸ್ ಆಕ್ಟಿವೇಟ್ ಮಾಡುತ್ತೆ. ನೀವು ಫೋನ್ ಅನ್ಲಾಕ್ ಮಾಡುವಾಗಲೇ ನಿಮ್ಮ ಒಂದು ಮೈಂಡ್ ನಾನು ಭಾಗ್ಯಶಾಲಿ ಎಂಬ ಸಿಗ್ನಲ್ ಪಡೆಯುತ್ತೆ. ಮೈಂಡ್ ಪ್ರೋಗ್ರಾಮಿಂಗ್, ರಿಪಿಟೇಷನ್ ಮತ್ತು ಬಿಲೀಫ್ ಇವು ಸೇರಿ ಮಿರಾಕಲ್ ಮಾಡುತ್ತೆ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಈ ಪಾಸ್ವರ್ಡ್ ಫಾರ್ಮುಲಾ ಒಂದು ಟೂಲ್ ಮಾತ್ರ. ಎಲ್ಲದಕ್ಕೂ ನಿಮ್ಮ ಹಾರ್ಡ್ ವರ್ಕ್ ಸಪೋರ್ಟ್ ಆಗಿ ನೀಡುತ್ತೆ. ಬದಲಾಗಿ ಅದರ ಬದಲು ಏನೂ ಆಗೋದಿಲ್ಲ. ನೀವು ಹಾರ್ಡ್ ವರ್ಕ್ ಮಾಡಬೇಕು. ನೀವು ಕೆಲಸ ಮಾಡದೇ ಇದ್ರೆ ಏನೂ ಆಗೋದಿಲ್ಲ. ಕೇವಲ ಪಾಸ್ವರ್ಡ್ ಬದಲಾಯಿಸೋದ್ರಿಂದ ಏನು ಹಣ ಸುರಿಯೋದಿಲ್ಲ. ಹೀಗಾಗಿ ಪಾಸ್ವರ್ಡ್ ಪ್ಲಸ್ ಪಾಸಿಟಿವ್ ಆಕ್ಷನ್ ಪ್ಲಸ್ ಗ್ರ್ಯಾಟಿಟ್ಯೂಡ್ = ಲಕ್. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಪಾಸ್ವರ್ಡ್ ಎಷ್ಟು ದಿನ ಬಳಸಬೇಕು? ಕನಿಷ್ಠ 41 ದಿನಗಳ ಕಾಲ ಈ ಪಾಸ್ವರ್ಡ್ ಬದಲಾಯಿಸದೇ ಇರಬೇಕು. 41 ದಿನಗಳು ಒಂದು ಎನರ್ಜಿ ಸೈಕಲ್ ಪೂರ್ಣಗೊಳ್ಳೋದಕ್ಕೆ ಬೇಕಾಗುತ್ತೆ. ಇದರ ಮಧ್ಯದಲ್ಲಿ ನೀವು ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡಿದರೆ ಫ್ರೀಕ್ವೆನ್ಸಿ ಬ್ರೇಕ್ ಆಗುತ್ತೆ. ಜೊತೆಗೆ ಪಾಸ್ವರ್ಡ್ ಬಳಸುವಾಗ ಪ್ರತಿ ಅನ್ಲಾಕ್ ಸಮಯದಲ್ಲಿ ಮನದಲ್ಲಿ ಯಾವಾಗಲೂ ಹೇಳಬೇಕು, ನಾನು ಭಾಗ್ಯಶಾಲಿ, ನನ್ನ ಕಡೆಗೆ ಸಂಪತ್ತು ಬರ್ತಾ ಇದೆ ಅಂತ ಭಾವಿಸಿ ಇದನ್ನು ಮಂತ್ರದಂತೆ ಮನದಲ್ಲಿ ಜಪ ಮಾಡಬೇಕು. ಕೆಲವರು ಈ ಫಾರ್ಮುಲಾಗೆ ತಮ್ಮ ನೇಮ್ ಇನ್ಸಿಯಲ್ ಸೇರಿಸಿ ಇನ್ನೂ ಹೆಚ್ಚು ಪರ್ಸನಲೈಸೇಷನ್ ಮಾಡ್ತಾರೆ. ಉದಾಹರಣೆಗೆ ನಿಮ್ಮ ಹೆಸರು ರಮೇಶ್ ಮತ್ತು ಲಕ್ಕಿ ನಂಬರ್ 65 ಇದ್ರೆ ಪಾಸ್ವರ್ಡ್ R6565R ಈ ತರ ಮಾಡ್ತಾರೆ. ಇದು ಸಪೋರ್ಟ್ ಮಾಡುವಂತೆ ಮಾಡ್ಕೊಳ್ಬೇಕು. ಇನ್ನು ಕೆಲವು ವಿಶೇಷ ಡೇಸ್
ಡೇಸು, ಪೌರ್ಣಮಿಸು, ಫ್ರೈಡೇ, ಅಕ್ಷಯ ತೃತೀಯ ಇಂಥ ದಿನಗಳಲ್ಲಿ ಪಾಸ್ವರ್ಡ್ ಸೆಟ್ ಮಾಡಿದರೆ ಎನರ್ಜಿ ಮಲ್ಟಿಪ್ಲೈ ಆಗುತ್ತೆ. ಇವೆಲ್ಲ ಡೀಟೇಲ್ಸ್ ಆಗಿ ಸಣ್ಣದಾಗಿ ತೋರ್ಬಹುದು, ಆದರೆ ಅದರ ಪರಿಣಾಮ ತುಂಬ ದೊಡ್ಡದಾಗಿರುತ್ತೆ. ಕೆಲವು ಜನರು ಇದನ್ನು ಮಾಡುವಾಗ ಒಂದು ಸಣ್ಣ ಲೈಟ್ ದೀಪವನ್ನು ಹಚ್ಚಬೇಕು. ಗಾಡೆಸ್ ಲಕ್ಷ್ಮಿ ಅಥವಾ ಗಣಪತಿ ಪಿಕ್ಚರ್ ಮುಂದೆ ಪಾಸ್ವರ್ಡ್ ಸೆಟ್ ಮಾಡಿದರೆ ಇದು ಬಿಲೀಫ್ ಸಿಸ್ಟಮ್ ಇನ್ನಷ್ಟು ಸ್ಟ್ರೆಂತ್ ಆಗುತ್ತೆ. ನೀವು ಇದನ್ನು ಹಿಂದೆ ಪ್ರಯೋಗ ಮಾಡಿ ನೋಡಿ. ಕೇವಲ 21 ದಿನಗಳ ನಂತರ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ನೀವೇ ಹೇಳ್ತೀರಾ. ಇದು ಒಂದು ಸಣ್ಣ ಚೇಂಜ್ ಆಗಿರ್ಬೋದು, ಆದರೆ ದೊಡ್ಡ ಬದಲಾವಣೆ ತರುತ್ತೆ. ನಿಮ್ಮ ಫೋನ್ ಈಗ ಕೇವಲ ಒಂದು ಡಿವೈಸ್ ಅಲ್ಲ, ಅದು ನಿಮ್ಮ ಲಕ್ ಮ್ಯಾಗ್ನೆಟ್ ಆಗಿದೆ. ಇನ್ನಷ್ಟು ಲಕ್ಕಿ ಟಿಪ್ಸು, ನ್ಯೂಮರಲ್ ಸೀಕ್ರೆಟ್ ಮತ್ತು ಲೈಫ್ ಚೇಂಜಿಂಗ್ ಹ್ಯಾಕ್ಸ್ ತಿಳ್ಕೊಳ್ಳೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂದು ಇಷ್ಟೇ ನಿಮ್ಮ ಜೀವನದಲ್ಲಿ ಭಾಗ್ಯ, ಐಶ್ವರ್ಯ, ಸಂತೋಷ ತುಂಬಿರಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಈ 8 ವೆಲ್ತ್ ನಂಬರ್, ಇದನ್ನು ಸೇರಿಸಿ 6 + 8 = 14, 1 + 4 5. ಹೀಗಾಗಿ ನಿಮ್ಮ 2 ಲಕ್ಕಿ ನಂಬರ್ಗೆ 6 ಮತ್ತು 5 ಈ ಎರಡನ್ನ ಪಾಸ್ವರ್ಡ್ ಫಾರ್ಮುಲಾದಲ್ಲಿ ಬಳಸ್ತೇವೆ. ಪಾಸ್ವರ್ಡ್ ಫಾರ್ಮುಲಾ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಹೀಗಿದೆ. ಉದಾಹರಣೆಗೆ 6 ಮತ್ತು 5 ಇದ್ರೆ ಪಾಸ್ವರ್ಡ್ 6565. ಇದನ್ನ ನಿಮ್ಮ ಫೋನ್ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಆಗಿ ಸೆಟ್ ಮಾಡಬೇಕು. ಈ ಕೋಡ್ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ವೆಲ್ತ್ ಅಂಡ್ ಸಕ್ಸಸ್ ಸಿಗ್ನಲ್ ಅನ್ನು ನೀಡುತ್ತೆ. ಪ್ರತಿ ಬಾರಿ ನೀವು ಫೋನ್ ಅನ್ಲಾಕ್ ಮಾಡುವಾಗ ಈಗ ಕೆಲವರು ಕೇಳ್ತಾರೆ, ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ ಅಂತ. ಹೌದು, ಅನೇಕರು ಇದನ್ನು ಪ್ರಯೋಗಿಸಿ ತಮ್ಮ ಜೀವನದಲ್ಲಿ ಬದಲಾವಣೆ ಕಂಡಿದ್ದಾರೆ. ಒಂದು ಮಹಿಳೆ ಬಿಸ್ನೆಸ್ ಲಾಸಸ್ ಅನ್ನು ಅನುಭವಿಸ್ತಾ ಇದ್ರು. ಅವರು ತಮ್ಮ ಲಕ್ಕಿ ಪಾಸ್ವರ್ಡ್ ಸೆಟ್ ಮಾಡಿದ ಕೇವಲ 21 ದಿನಗಳಲ್ಲಿ ಹೊಸ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆದವು. ಇನ್ನು ಒಬ್ಬ ಸ್ಟೂಡೆಂಟ್ ಕೂಡ ಎಕ್ಸಾಮ್ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಇಲ್ಲಿ ಸೀಕ್ರೆಟ್ ಏನಂದ್ರೆ, ಪಾಸ್ವರ್ಡ್ ಒಂದು ರಿಮೈಂಡರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅದು ನಿಮ್ಮ ಮೈಂಡ್ ನಲ್ಲಿ ಪಾಸಿಟಿವ್ ಥಾಟ್ಸ್ ಆಕ್ಟಿವೇಟ್ ಮಾಡುತ್ತೆ. ನೀವು ಫೋನ್ ಅನ್ಲಾಕ್ ಮಾಡುವಾಗಲೇ ನಿಮ್ಮ ಒಂದು ಮೈಂಡ್ ನಾನು ಭಾಗ್ಯಶಾಲಿ ಎಂಬ ಸಿಗ್ನಲ್ ಪಡೆಯುತ್ತೆ. ಮೈಂಡ್ ಪ್ರೋಗ್ರಾಮಿಂಗ್, ರಿಪಿಟೇಷನ್ ಮತ್ತು ಬಿಲೀಫ್ ಇವು ಸೇರಿ ಮಿರಾಕಲ್ ಮಾಡುತ್ತೆ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಈ ಪಾಸ್ವರ್ಡ್ ಫಾರ್ಮುಲಾ ಒಂದು ಟೂಲ್ ಮಾತ್ರ. ಎಲ್ಲದಕ್ಕೂ ನಿಮ್ಮ ಹಾರ್ಡ್ ವರ್ಕ್ ಸಪೋರ್ಟ್ ಆಗಿ ನೀಡುತ್ತೆ. ಬದಲಾಗಿ ಅದರ ಬದಲು ಏನೂ ಆಗೋದಿಲ್ಲ. ನೀವು ಹಾರ್ಡ್ ವರ್ಕ್ ಮಾಡಬೇಕು. ನೀವು ಕೆಲಸ ಮಾಡದೇ ಇದ್ರೆ ಏನೂ ಆಗೋದಿಲ್ಲ. ಕೇವಲ ಪಾಸ್ವರ್ಡ್ ಬದಲಾಯಿಸೋದ್ರಿಂದ ಏನು ಹಣ ಸುರಿಯೋದಿಲ್ಲ. ಹೀಗಾಗಿ ಪಾಸ್ವರ್ಡ್ ಪ್ಲಸ್ ಪಾಸಿಟಿವ್ ಆಕ್ಷನ್ ಪ್ಲಸ್ ಗ್ರ್ಯಾಟಿಟ್ಯೂಡ್ = ಲಕ್. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಪಾಸ್ವರ್ಡ್ ಎಷ್ಟು ದಿನ ಬಳಸಬೇಕು? ಕನಿಷ್ಠ 41 ದಿನಗಳ ಕಾಲ ಈ ಪಾಸ್ವರ್ಡ್ ಬದಲಾಯಿಸದೇ ಇರಬೇಕು. 41 ದಿನಗಳು ಒಂದು ಎನರ್ಜಿ ಸೈಕಲ್ ಪೂರ್ಣಗೊಳ್ಳೋದಕ್ಕೆ ಬೇಕಾಗುತ್ತೆ. ಇದರ ಮಧ್ಯದಲ್ಲಿ ನೀವು ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡಿದರೆ ಫ್ರೀಕ್ವೆನ್ಸಿ ಬ್ರೇಕ್ ಆಗುತ್ತೆ. ಜೊತೆಗೆ ಪಾಸ್ವರ್ಡ್ ಬಳಸುವಾಗ ಪ್ರತಿ ಅನ್ಲಾಕ್ ಸಮಯದಲ್ಲಿ ಮನದಲ್ಲಿ ಯಾವಾಗಲೂ ಹೇಳಬೇಕು, ನಾನು ಭಾಗ್ಯಶಾಲಿ, ನನ್ನ ಕಡೆಗೆ ಸಂಪತ್ತು ಬರ್ತಾ ಇದೆ ಅಂತ ಭಾವಿಸಿ ಇದನ್ನು ಮಂತ್ರದಂತೆ ಮನದಲ್ಲಿ ಜಪ ಮಾಡಬೇಕು. ಕೆಲವರು ಈ ಫಾರ್ಮುಲಾಗೆ ತಮ್ಮ ನೇಮ್ ಇನ್ಸಿಯಲ್ ಸೇರಿಸಿ ಇನ್ನೂ ಹೆಚ್ಚು ಪರ್ಸನಲೈಸೇಷನ್ ಮಾಡ್ತಾರೆ. ಉದಾಹರಣೆಗೆ ನಿಮ್ಮ ಹೆಸರು ರಮೇಶ್ ಮತ್ತು ಲಕ್ಕಿ ನಂಬರ್ 65 ಇದ್ರೆ ಪಾಸ್ವರ್ಡ್ R6565R ಈ ತರ ಮಾಡ್ತಾರೆ. ಇದು ಸಪೋರ್ಟ್ ಮಾಡುವಂತೆ ಮಾಡ್ಕೊಳ್ಬೇಕು. ಇನ್ನು ಕೆಲವು ವಿಶೇಷ ಡೇಸು, ಪೌರ್ಣಮಿಸು, ಫ್ರೈಡೇ, ಅಕ್ಷಯ ತೃತೀಯ ಇಂಥ ದಿನಗಳಲ್ಲಿ ಪಾಸ್ವರ್ಡ್ ಸೆಟ್ ಮಾಡಿದರೆ ಎನರ್ಜಿ ಮಲ್ಟಿಪ್ಲೈ ಆಗುತ್ತೆ. ಇವೆಲ್ಲ ಡೀಟೇಲ್ಸ್ ಆಗಿ ಸಣ್ಣದಾಗಿ ತೋರ್ಬಹುದು, ಆದರೆ ಅದರ ಪರಿಣಾಮ ತುಂಬ ದೊಡ್ಡದಾಗಿರುತ್ತೆ. ಕೆಲವು ಜನರು ಇದನ್ನು ಮಾಡುವಾಗ ಒಂದು ಸಣ್ಣ ಲೈಟ್ ದೀಪವನ್ನು